ಹಣದ ಜೊತೆಗೆ ಆರೋಗ್ಯವಾಗಿರುವುದು ಹೇಗೆ ಅಂತೇಳಿ ನಿಮಗೆ ನಾವು ಹೇಳಿಕೊಡ್ತಾ ಇದ್ದೀವಿ. ಹಣ ಅಂದರೆ ಏನು? ಯಾರು ಕೈ ಎತ್ತಿರಿ ಮೇಲ್ಗಡೆ? 4 ಕ್ವಶನ್ ಬರೀ, 4 ಕ್ವಶನ್. ಹಣ ಅಂದರೆ ಏನು? ಇವೆರಡು ಫಾಲೋ ಮಾಡಿದ್ರೆ ಸಾಕ್ರಿ. ಪರಧನ ಪರಸ್ತ್ರೀ. ನೀವು ನಿಮ್ಮ ಜಗತ್ತಿನಾಗ ಯಾರು ನಿಮ್ಮ ಕೈ ಹಿಡಿಸೋದು. ಜೋರಾದ ಚಪ್ಪಾಳೆ ಒಂದಿಗೆ. ಎಷ್ಟು ಜನ ರಾತ್ರಿ 10 ಗಂಟೆಗೆ ಮಲಗ್ತೀರಿ? ಕೈ ಮೇಲೆ ಎತ್ತಿ. ವೆರಿ ಗುಡ್. ಆಡಿಯನ್ಸ್ ಲೈಟ್ ಪ್ಲೀಸ್. ಆಡಿಯನ್ಸ್ ಲೈಟ್. ಎಷ್ಟು ಜನ 10 ಗಂಟೆಗೆ ಮಲಗ್ತೀರಿ? ವೆರಿ ಗುಡ್. ಎಷ್ಟು ಜನ 11 ಗಂಟೆಗೆ ಮಲಗ್ತೀರಿ? ವಾವ್. 12 ಗಂಟೆಗೆ ಎಷ್ಟಿಗೆ ಮಲಗ್ತೀರಿ? ವೆರಿ ಗುಡ್. 12 ಗಂಟೆಗೆ ಯಾರಿಗೆ ಮಲಗಾತೀರಿ? ಅವ್ರದ್ದು ಹಾರ್ಟ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅವ್ರ ಹಾರ್ಟು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ದಯವಿಟ್ಟು ಬೇಗ ಮಲಗುವುದು ವಿಶೇಷವಾಗಿರುವಂಥದ್ದು. ಎಷ್ಟು ಜನ ಯೂಟ್ಯೂಬನ್ನು ರಾತ್ರಿ ನೋಡ್ತೀರಿ ಸಂಜೆ 7 ಗಂಟೆ ಆದಮೇಲೆ? ವಾವ್. 8 ಗಂಟೆ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಎಲ್ಲರೂ ನೋಡ್ತೀರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಬೇಕಾ? ನೋಡಬಾರ್ದಾ? ಓಕೆ. ಯಾರು ಹೇಳ್ತೀರಾ ಏನಿದು? ಮೈಕ್ ಪ್ಲೀಸ್, ಮೈಕ್ ಪ್ಲೀಸ್. ಬ್ರೈನ್ ಆ್ಯಂಡ್ ಹಾರ್ಟ್. ನಿಮ್ಮ ಹೆಸರು ಹೇಳಿ ಸರ್. ಯಾವ್ದು ನಿಂತ? ಸುಭಾಷ್ ಪಾಟೀಲ್ ಅಂತ ಏರ್ಪೋರ್ಟ್. ಯಾವುದು ಇಂಪಾರ್ಟೆಂಟ್ ಇರ್ತಾರಾಗ? ಹಾರ್ಟ್. ಎರಡು ಇಂಪಾರ್ಟೆಂಟ್. ಒಂದಿಲ್ಲ ಒಂದು ನಡೆಯೋದಿಲ್ಲ ಸರ್. ಒಂದಿಲ್ಲ ಅಂದ್ರೆ ಒಂದು ನಡೆಯಂಗಿಲ್ಲ. ಹೌದು. ರೂಪಾಯಿ ಎಲ್ಲ ನಡೀತೈತಿ? ಅದೇ ನಡೀತೈತಿ. ಇಲ್ಲ, ರೂಪಾಯಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ನಡೆಯಂಗಿಲ್ಲ. ಹೆಲ್ತ್ ಇಲ್ಲ ಅಂದ್ರೆ? ಹೆಲ್ತ್ ಇಲ್ಲ ಅಂದ್ರೆ ನಡೆಯೋದಿಲ್ಲ ಸರ್. ಅದು ನಡೆಯಂಗಿಲ್ಲ. ಹೌದು. ವಾವ್. ಈ ಕಡೆ ಬೇಗ ಬೇಗ, ಫಾಸ್ಟ್ ಫಾಸ್ಟ್. ಹಾಂ, ಅಲ್ಲಿ ಕೈ ಎತ್ತರ ನೋಡ್ರಿ ಮ್ಯಾಗ. ಬೇಗ. ಸಂದೀಪ್ ಕೋಳಿ ಅಂತಂದ್ರಿ ಶಿರಗುಪ್ಪಿ. ಹ್ಞೂ ರೀ. ಎರಡೂ ಬೈಕರೆ ಇಂಪಾರ್ಟೆಂಟ್ ಅದಾವ್ರಿ ಎರಡು. ಎರಡು ಇಂಪಾರ್ಟೆಂಟ್ ಅದಾವ. ಒಂದಿಲ್ಲ ನಡೆಯಂಗಿಲ್ಲ. ಇಲ್ಲ. ನೋಡ್ರಿ ಒಂದು ಸ್ವಲ್ಪ ಅರಿಶ್ ಇಲ್ಲ. ಎರಡು ಬೇಕಾ? ಎರಡು ಕಂಪ್. ಓಕೆ. ಈ ಕಡೆ, ಈ ಕಡೆ ಇಲ್ವಾ? ಈ ಕಡೆ ಮೇಡಮ್ ಅವ್ರು ಮಾತಾಡ್ತಾರೆ ಅಲ್ಲಿ. ಅಲ್ಲಿ ಫೋನ್ ನಾಗರಾಜ್ ಕೊಡಲ್ಲ. ತಡ್ರಿ ಹಾಕಾರ ಒಂದು ನಿಮಿಷ. ಹಾಂ, ಮಾತಾಡ್ರಿ. ಎರಡು ಇಂಪಾರ್ಟೆಂಟ್ ಸರ್. ಎರಡು ಇಂಪಾರ್ಟೆಂಟ್. ಎರಡು ಹೆಲ್ತ್ ಚೆನ್ನಾಗಿರ್ಬೇಕಾ? ಹೌದು ಸರ್. ಓಕೆ. ತಮ್ಮ ಹೆಸರು? ಸ್ನೇಹ ದೊಡ್ಡಣ್ಣವರಂತೆ. ಸ್ನೇಹ ಕರೆ ಜೋರಾದ ಚಪ್ಪಾಳೆ ಒಂದಿಗೆ. ಒಂದು ನಿಮಿಷ ಸರ್. ಹಾಂ. ನಾನು ಶ್ರೀಮತಿ ಲೀಲಾ ರಜಪೂತ್ ಅಂತ. ಹಾರ್ಟ್ ಮತ್ತು ಮೆದುಳು ಇವೆರಡು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ, ಅವೆರಡೂ ಬೇಕೇ ಬೇಕು ಅಂತ ನನ್ನ ಅಭಿಪ್ರಾಯ. ಇವರು ಪರ್ಫೆಕ್ಟಾಗಿ ಇದೇ ಕಾರ್ಯಕ್ರಮ ಬಂದ್ರ ಅಂತ ಗೊತ್ತಾತ್ರಿ. ಯಾಕಂದ್ರೆ ಹಾರ್ಟ್ ಮತ್ತು ಬ್ರೈನ್ ಒಂದು ನಾಣ್ಯದ ಎರಡು ಮುಖಗಳು. ನಾಣ್ಯ ಅಂತಂದ್ರೆ ರೂಪಾಯಿ. ಜೋರಾದ ಚಪ್ಪಾಳೆ ಒಂದಿಗೆ. ಥ್ಯಾಂಕ್ ಯು. ಶಂಕರ್ ಕೊಳಕಿ ಗೋಕಾಕ್ದಿಂದ ಬಂದೇನ್ರಿ ಸರ್. ಶಂಕರ್ ಕೊಳಕಿ ಗೋಕಾಕ್. ಹಾಂ, ಶಂಕರನ್ನ ಹೇಳ್ರಿ. ಹಾಂ ಸರ್, ಎರಡು ಮಹತ್ವದನ ರೀ. ಎರಡು ಇದ್ರೇ ಚಲನವಲನ ನಡೆಯೋದು ರೀ. ಹಾಂ ಹಾಂ ಸರ್. ಇಲ್ಲಾಂದ್ರೆ ನಡೆಯಂಗಿಲ್ಲ. ನಡೆಯಂಗಿಲ್ಲ ರೀ. ರೂಪಾಯಿ ರೀ. ಅದು ರೂಪಾಯಿ ಹೆಲ್ತ್ ಎರಡು ಕೂಡೇ ಬೇಕ್ರಿ. ರೂಪಾಯಿ ಬೇಕು. ಹಾಂ, ರೂಪಾಯಿ ಬೇಕು, ಹೆಲ್ತು ಬೇಕ್ರಿ. ಹಾಂ, ಅಂದ್ರೇ ಎರಡು ನಡೆಯೋದು ರೀ. ಎರಡು ಕೂಡಿದ್ರೆ ಜೀವನ ನಡೆಯೋದು ರೀ. ಇದಕ್ಕೆ ರೂಪಾಯಿ ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಇದಕ್ಕೆ ರೂಪಾಯಿ ಮೈಂಡ್ ಸೆಟ್. ಇದಕ್ಕ? ಹಾಂ. ಇದಕ್ಕೆ ರೀ? ಅದಕ್ಕೆ ಹೆಲ್ತ್. ಹಲೋ, ನೀವೇನಾರು ಕೇಳಿ ಏನಾರು ಕೇಳ್ತಾರೆ ಬಿಡ್ರಿ ಸರ್. ಅದಕ್ಕೆ ಹೆಂಗೆ ಜಾಯಿಂಟ್ ಮಾಡೋಣ್ರಿ ಸರ್ ನಾವು ರೂಪಾಯಿಗೆ ಅಂತ ಹೇಳ್ರಿ. ಇದು ರೂಪಾಯಾ? ಹಾಂ. ಇದು ಆರೋಗ್ಯನಾ? ಅದು ವಿಚಾರ ಮಾಡೋ ಸಲುವಾಗಿ ಎಲ್ಲ ಸ್ಟಡಿ ಮಾಡೋಕ್ಕೆ ಅದು ಮೈಂಡ್ ಅದು ಭಾಳ ಇಂಪಾರ್ಟೆಂಟ್. ಹಾಂ. ಮುಂದೆ ಇದು ಜೀವನ ಹೃದಯ ಹೆಲ್ತ್ ಮೇಂಟೈನ್ ಮಾಡೋಕೆ ಹೃದಯ ಇಂಪಾರ್ಟೆಂಟ್. ಹಾಂ ಹಾಂ ರೀ, ಎರಡೂ ಬೇಕು. ಇದು ರೂಪಾಯಿ ರೀ. ಹಾಂ, ಅದು ರೂಪಾಯಿ. ಇದು ಆರೋಗ್ಯ. ಆರೋಗ್ಯ. ಕರೆಕ್ಟಾ? ಇಲ್ಲಿ ಕೊಡ್ರಿ ಅಕ್ಕರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಸರ್, ನೇಮಿನಾಥ್ ಪಿ ಡಿ ಅಂತಾರೆ ಬೆಳಗಾಮಿಂದ. ಹ್ಞೂ ರೀ. ಮೆದುಳು ಅಂದರೆ ಅದು ಸ್ಕಿಲ್ ಬಗ್ಗೆ ಆಗಲಿ ಮತ್ತು ಮನಿ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲಿ ಮೆದುಳು ಬೇಕು. ಹ್ಞೂ ರೀ. ಹಾರ್ಟ್ ಬಂದುಬಿಟ್ಟು ಇದು ಹೆಲ್ತ್ ಸರ್. ಇದು ಮನಿ M+H ಇದ್ದಂಗೆ ಎರಡು ಇದ್ದಂಗೆ ರೀ. ಎರಡು ಇದ್ದಂಗೆ ಅಷ್ಟೇ ಅದಾವಂತಾರೆ. ಅದಾವು ಅದಾವ. ಅವೆರಡು ಜೋರ ಚಪ್ಪಾಳೊಂದಿಗೆ ಬೇಗ ಬೇಗ. ಇಲ್ಲ ಅವ್ರು ಲೇಡಿ ಮಾತಾಡ್ತಾರೆ ಕೊಡಿ ಅವ್ರ ಹತ್ರ. ನಮಸ್ಕಾರ ಸರ್. ನಮಸ್ಕಾರ. ಇವರು ನಿಮ್ಮ ಹೆಸರು ಹೇಳ್ರಿ. ಹಲೋ ಸರ್, ನಾನು ಸರೋಜಿನಿ ಸತಾಪಳೆ. ಸರೋಜಿನಿ ಅವರಿಗೆ ಒಂದು ನಿಮಿಷ. ಸುಳೆಬಾವಿ ಸರ್. ಸುಳೆಬಾವಿ ಅವರು. ಹಾಂ ಸರ್. ಒಂಚೂರು ಮ್ಯಾಗ ಬರ್ತಾರೇನ್ರಿ? ಒಂಚೂರು ಮ್ಯಾಗ ಬರ್ರಿ ಬೇಗ. ಈ
ಮಹಿಳೆ ಬಗ್ಗೆ ನಿಮಗೆ ಮೋಟಿವೇಶನ್ ಮಾತುಗಳನ್ನ ಹೇಳ್ತೀನಿ. ಪ್ರಥಮವಾಗಿ ನನಗೆ ರಂಗನಾಥ್ ಅವರು ಯಾರಿಗೂ ಅಪ್ರಿಷಿಯೇಟ್ ಮಾಡಂಗಿಲ್ಲ, ಶಬಾಷ್ ಅನ್ನಂಗಿಲ್ಲ ರೀ. ಬಟ್ ಈ ಮಹಿಳೆ ಬಗ್ಗೆ ನಾನು ರಿಪೋರ್ಟ್ ಮಾಡಿದ್ನಲ್ಲ, ಹೋಗ ಜೋರಾಗಿ ಚಪ್ಪಾಳೆ ಬಾರಿಸ್ಬೇಕು ನೀವು. ಏನಂತಂದರೆ ಸರೋಜಿನಿ ಅಂತ ಹೇಳಿ ಇವರು, ನಿಮ್ಮ ಪರಿಚಯ ಹೇಳ್ಕೊರಿ. ಮ್ಯಾಮ್, ಇಲ್ಲಿ ಇರುವಂಥ ಎಲ್ಲ ಒಬ್ರದ ಗನ್ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ರೀ. ಹಾಂ ರೀ. ನಾನು ಸರೋಜಿನಿ ಸತಾಪ್ಳೆ ಫ್ರಮ್ ಸೊಳೆಬಾವಿ. ನಾನು ಕಾರ್ಯನಿರ್ವಹಿಸ್ತೇನೆ ಆಶಾ ಕಾರ್ಯಕರ್ತೆಯಾಗಿ ಸೊಳೆಬಾವಿ ಒಳಗೆ ಗ್ರಾಮದೊಳಗೆ ಕಾರ್ಯನಿರ್ವಹಿಸ್ತೀನಿ ರೀ. ಸೊ ಇಷ್ಟು ನನ್ನ ಪರಿಚಯ ರೀ. ನಾ ಮುಂದೆ ಹೇಳ್ತಾನೆ ಏನಂತ ಹೇಳಿ, ಒಂದು ಜಗತ್ತಿಗೆ ಒಂದು ಸಮಸ್ಯೆ ಬರುತ್ತಾ, ಜಗತ್ತಿನಾಗ ಜನ ಸಹಾಯಕ್ಕೆ ಸ್ಟಾರ್ಟ್ ಮಾಡ್ತಾರ. ಮೈಕ್ದವರು ಸ್ವಲ್ಪ ನೀವು ನೋಡ್ರಿ, ಭಾಳಷ್ಟು ತೊಂದರೆ ಒಳಗೆ ಬರ್ತಾರ, ಭಾಳಷ್ಟು ಪ್ಯಾನಿಕ್ ಆಕೈತಿ, ಜಗತ್ತು ಪ್ಯಾನಿಕ್ ಆಗೈತಿ. ಅದಕ್ಕೆ ನಾವೇನಂತಂದ್ರಿ 19 ಕೋವಿಡ್-19 ಅಂತ ಹೇಳ್ತೀವಿ. ವಿಶೇಷವಾಗಿ ಏನಂತಂದ್ರೆ ಕೋವಿಡ್-19 ಒಳಗೆ ಊರೊಳಗೆ ಭಾಳ ಸಮಸ್ಯೆ ಆಕೈತಿ ರೀ. ಭಾಳಷ್ಟು ಗರ್ಭಿಣಿಯರ ಆರೈಕೆ ಮಾಡಬೇಕಾಗತಿ. ಊರಾಗ ಯಾರಿಗ್ಯಾರು ಮುಟ್ಟಂಗಿಲ್ಲ, ಮಾಸ್ಕ್ ಹಾಕೋಬೇಕು. ಭಾಳಷ್ಟು ಜನ ಡಾಕ್ಟರ್ಸ್ ಇದ್ದೀರಿ, ಯಾರಿಗ್ಯಾರು ಕೇಳಂಗಿಲ್ಲ, ಯಾರು ಟಚ್ ಮಾಡಂಗಿಲ್ಲ. ಅಂಥದ್ರೊಳಗೆ ಒಂದು ಇನ್ಸಿಡೆಂಟ್ ಏನಂತಂದ್ರೆ, ಒಬ್ಬರ ಗರ್ಭಿಣಿ ಭಾಳ ತೊಂದರೆ ಆಗ್ಬಿಡ್ದೆ. ಆ್ಯಂಬುಲೆನ್ಸ್ ಫೋನ್ ಮಾಡ್ತಾರೆ, ಆ್ಯಂಬುಲೆನ್ಸವ್ರು ಬರೋಂಗಿಲ್ಲ. ಹಾಗಾದ್ರೆ ಸಿಕ್ಕಾಪಡೆ ಪ್ರಾಬ್ಲಮ್ ಐತೆ ಊರಾಗ. ಬೆಳಗಾವದಾಗ ಭಾಳ ಜನ ತಿಳ್ಕೊಳತ್ತಾರ, ಆ್ಯಂಬುಲೆನ್ಸ್ ಬರೋಂಗಿಲ್ಲ. ಮುಂದೆ ಏನು ಮಾಡ್ಬೇಕ್ರಿ? ಸ್ವತಃ ಡೆಲಿವರಿ ಮಾಡಿದ್ದಾರೆ ಅವರು, ಅದಕ್ಕೆ ಜೋರಾದ ಚಪ್ಪಾಳಿ ಬರಲಿ. ಅದೇನ್ರಿ ಸರ್ ಡೆಲಿವರಿ ಮಾಡ್ಕೊಳ್ಳಿ ಇಷ್ಟು ಹಿಂಗೆ ಹೇಳಾದರೆ ಅಂತೇಳಿ. ಆದರೆ ಈ ಮಹಿಳೆ ಆ ಸಾಯ್ತಕ್ಕ ಇರತಕ್ಕಂಥ ಒಂದು ಜೀವನ ಉಳಿಸಿದ ಮೇಲೆ ತೊಂದರೆ ಆಗಿದೆ ಏನು ಗೊತ್ತಾ? ಎಲ್ಲರೂ ಕೂಡಿ, ಊರಿನವ್ರು ಎಲ್ಲರೂ ಕೂಡ ತೊಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಂತಂದ್ರೆ ಅವ್ರಿಗೆ ಕರೋನಾ ಇತ್ತು, ನೀವು ಹೋಗಿ ಏನು ಮಾಡಿದ್ರಿ ಅಂತಂದ್ರೆ ಅವ್ರು ಡೆಲಿವರಿ ಮಾಡಿದ್ರಿ, ನಿಮಗೂ ಕರೋನಾ ಬರ್ತೈತೆ, ನಿಮಗೂ ಸಮಸ್ಯೆ ಆಕೈತಿ. ಇವರೆಲ್ಲರೂ ಕೂಡಿ ಊರು ಜನ ಎಲ್ಲ ಕೂಡಿ ಏನು ಮಾಡಿದ್ರಿ ಅಂದ್ರೆ ಒಂಥರ ಬಹಿಷ್ಕಾರ ಹಾಕೋ ಲೆವೆಲ್ಗೆ ಬಂದ್ರಿ. ಆವಾಗ ಪಬ್ಲಿಕ್ ಟಿವಿ ಎಂಟರ್ ಆಗಿದ್ರಿ. ಇಲ್ಲಿ ಜೋರಾದ ಚಪ್ಪಾಳೊಂದಿಗೆ ಸ್ವಾಗತಿಸ್ಬೇಕು. ಹೇಳ್ರಿ, ಹಣದ ಬಗ್ಗೆ ಏನು ಹೇಳತ್ತಿದ್ರಿ ಹೇಳ್ರಿ. ಹಣದ ಬಗ್ಗೆ ಸರ್, ಆ ಕಡೆ ಹಾಂ ರೀ. ಇವತ್ತೇನು ಇದ್ರ ಮ್ಯಾಗ ಸ್ಕ್ರೀನ್ ಮ್ಯಾಗ ತೋರಿಸಿದ್ದು ಹಾಂ, ಎರಡೂ ನಮ್ಮ ಜೀವನದೊಳಗೆ ಬಹಳ ಮಹತ್ವದ. ಹಣ ಗಳಿಸ್ಬೇಕಾದ್ರೆ ಬುದ್ಧಿ ಮಟ್ಟ ಬೇಕು. ಬುದ್ಧಿ ಇದ್ದಾಗ ಹಣ ಗಳಿಸ್ಬೇಕಾಕದ. ಆದ್ರೆ ಎಲ್ಲಾನು ಹಣದಿಂದನ ವಜ್ರ ಮಾಡಕ್ಕಾಗೋದಿಲ್ಲ. ಸೊ ಯಾವಾಗ ನಮಗೆ ಹಣ ಅವಶ್ಯಕತೆ ಅದ, ಹಣ ಸಿಕ್ಕಾಗ ಆರೋಗ್ಯ ಇಲ್ಲಂದ್ರ ಹಣ ತಗೊಂಡು ಏನ್ ಮಾಡಕ್ಕಾಗೋದಿಲ್ಲ. ಆರೋಗ್ಯ ಇದ್ದ ಹಣ ಬೇಡಲ್ಲ ಏನ್ರಿ ಸರ್? ಆರೋಗ್ಯ ಅಷ್ಟೇ ಬೇಕು, ಹಣ ಬೇಡವಾ? ಹಣ ಬೇಕಲ್ರಿ ಸರ್. ಹಣನು ಬೇಕಾ? ಇದ್ದಾಗ ಹಾರ್ಟ್ ನಡೆಯುತ್ತೆ ಸರ್. ಹಾ, ಎರಡು ಬೇಕಾ? ಎರಡು ಬೇಕು ಸರ್. ಜೋರಾದ ಚಪ್ಪಾಳ ಒಂದಿಗೆ. ಥ್ಯಾಂಕ್ ಯು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲರೂ ಬೇಗ ಮಲಗಿ ಬೇಗ ಆಡಬೇಕು, ಹಾರ್ಟನ್ನು ಚೆನ್ನಾಗಿಟ್ಕೋಬೇಕು, ಬ್ರೈನನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ನಿಮ್ಮ ದಿನಚರಿನ ಪರ್ಫೆಕ್ಟಾಗಿ ಇಟ್ಕೋಬೇಕು. ನೀವೇನಂತಂದರೆ ಬೇಗ ಮಲಗಬೇಕು. 7 ಗಂಟೆಗೆ ಏನಂತಂದರೆ ನಿಮ್ಮ ಎಲ್ಲ ಡಿವೈಸ್ಗಳನ್ನು ಬಂದ್ ಮಾಡಬೇಕು. ಆಮೇಲೆ 9 ಗಂಟೆಗೆ ಅಂದ್ರೆ ಮಲಗಬೇಕು ಅಂಥೇಳಿ ರೂಲ್ ಇದೆ. ಡಾಕ್ಟರ್ ಸರ್ಗಳೆಲ್ಲ ಹೇಳ್ತಾರೆ. ಆದರೆ ನಾವು ಇನ್ನೂ ಈಗ ನಾವು ಫೇಸ್ಬುಕ್ನಾಗ ಅಂತೇಳ್ರಿ ಅಂತೇಳಿ ಅವ್ರು ಹೇಳ್ತಾರೆ. ಏನಂತಂದ್ರೆ ಇಲ್ರಿ, ಬ್ರೈನ್ ಹೇಳ್ತೈತಿ ಇಲ್ಲ, ನಮ್ಮ ಬಾಸ್ ಏನದಾರ ಅವ್ರಿಗೆ ಇನ್ನೊಂಚೂರು ಎನರ್ಜಿ ಕೊಡ್ರಿ, ಇನ್ನೊಂಚೂರು ಎನರ್ಜಿ ಬೇಕು ಅವರಿಗೆ. ಯಾಕಂದ್ರೆ ಇನ್ನೂ ಅವ್ರು ಫೇಸ್ಬುಕ್ನಾಗ ಅದಾರ. ಈಗ 9 ಗಂಟೆ ಆಗೈತಿ ಅಂತೇಳಿ. ಆಯ್ತು 9:30 ಪೌನೆ 10 ಆಕೈತ್ರಿ. ಆಮ್ಯಾಗ ಮತ್ತೆ ಹಾರ್ಟ್ ಹೇಳ್ತಿ ಇಲ್ರಿ, ನಮ್ದು ಶಟರ್ ಬಂದ್ ಮಾಡೋದು ನಾವು ಲೇಗ್ ಮುಗಿಸಾಕ ಹೇಳ್ರಿ. ಇಲ್ರಿ, ಈಗ ಫೇಸ್ಬುಕ್ ಮುಗ್ದೈತ್ರಿ, ಅಣ್ಣವ್ರು ಈಗ ವಾಟ್ಸಪ್ನಾಗ ಅದಾರ್ರಿ, ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿರಿ ಅಂತ ಹೇಳ್ದೈತಿ. ಆಮ್ಯಾಗ ವಾಟ್ಸಪ್ ಮುಗಿದೈತಿ. ವಾಟ್ಸಪ್ ಮುಗಿದ್ಮೇಲೆ ಟ್ವಿಟರಾಗ ಬರ್ತಾರೆ. 11 ಗಂಟೆ ಆಕೈತಿ, 12 ಗಂಟೆ ಆಕೈತಿ. ಡೈಲಿ ಏನಂತಂದ್ರೆ ಎನರ್ಜಿ ಲೋನ್ ಆಕತಿ. ಯಾಕಂತಂದ್ರೆ ಹಾರ್ಟ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಬ್ರೈನ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ ಯಾವಾಗ ಕಂಟಿನ್ಯೂಸ್ ಆಗಿ ಈ ಪ್ರೊಸೆಸ್ಸಲ್ಲಿ ಇರ್ತೀರಿ, ಹಾರ್ಟಿಗೆ ಮತ್ತು ಬ್ರೈನಿಗೆ ಗಲಾಟೆ ಸ್ಟಾರ್ಟ್ ಆಕೈತ್ರಿ. ಯಾಕಂದರೆ ಎನರ್ಜಿ ಲೋನ್ ಕೊಡಲೇಬೇಕು. ಅದು ಹಾರ್ಟ್ ಬ್ರೈನ್ ಅಂತಾರೆ ನಾವು ಇನ್ನೂ ಬಾಸ್ ಮಲಗಿಲ್ಲ, ಇನ್ನೊಂಚೂರು ವೇಟ್ ಮಾಡಿರಿ ಅಂತ ಹೇಳಲೇಬೇಕು.
ಹೀಗಾಗಿ ಎರಡೂ ಕೂಡ ಯಾವಾಗ ಗಲಾಟೆ ಹಾಕವ ಜೋರು ಗಲಾಟೆ ಆಕೈತೆ ಅವಾಗ ಯಾವುದಾರ ಒಂದು ಸೋಲ್ಬೇಕಲ್ರಿ, ಸೋಲಂಗಿಲ್ಲ. ಯಾವ್ದು ಸೋಲ್ತಾರೆ ಇದ್ರೊಳಗೆ? ಹಾರ್ಟ್ ಸೋಲ್ತೈತಿ, ಮೈಂಡ್ ಸೋಲ್ತೈತ್ರಿ. ಮೈಂಡ್ ಸೋತಿತ್ತು ಅಂತಂದ್ರೆ ದಯವಿಟ್ಟು ಬಂಧುಗಳೇ, ಮೈಂಡ್ ಸೋತಿತ್ತು, ಬ್ರೈನ್ ಸೋತಿತ್ತು ಅಂತಂದ್ರೆ ನಿಮಗೆ ಬ್ರೈನ್ ಹೆಮ್ರೇಜ್ ಆಗ್ಬೋದು. ಹಾರ್ಟ್ ಸೋತಿತ್ತು ಅಂತ ಹೇಳಿದಾರಲ್ಲ, ಹಾರ್ಟ್ ಸೋತಿತ್ತು ಅಂತಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರ್ಬೋದು. ಏನು ರೀ ಸರ್, ರೊಕ್ಕದ ಬಗ್ಗೆ, ರೂಪಾಯಿ ಬಗ್ಗೆ ಹೇಳಕ್ಕೆ ಕರೆದಕ್ಕೆ ಇದೆಲ್ಲ ಹೇಳ್ತಾರೆ, ಅಂಜಿಕೆ ಆಗ್ತಾರಲ್ರಿ ಸರ್ ನೀವು ಅಂತೀನಿ. ನೀವು ಫಸ್ಟ್ ಆರೋಗ್ಯವಾಗಿದ್ದುಕೊಂಡು ಹಣವನ್ನು ಗಳಿಸಿದರೆ ಮಾತ್ರ ನಿಮಗೆಲ್ಲ ಕೂಡ ಅನುಕೂಲ ಆಗತ್ತೆ ಅಂತ ಹೇಳಿ ಆದಷ್ಟು ಬೇಗ ಮಲಗಿರಿ, ನಿಮ್ಮ ಹಾರ್ಟನ್ನು ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಬ್ರೈನನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದತ್ತ ಹೋಗೋಣ. ಜೋರಾದ ಚಪ್ಪಾಳೆ ಬಾರಿಸ್ಬೇಕು ನೀವು.